Khalifa. Sí, van. Qué locura, amigo. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ವಿಶ್ವದ ಅತಿ ಎತ್ತರದ ಕಟ್ಟಡ ದುಬೈನ ಬುರ್ಜ್ ಖಲೀಫಾ ಮೇಲೆ ನಡೆದಿರುವ ದಾಳಿ ಕುರಿತಾದ ವರದಿಯಾಗಿದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋಗಳು ಜನರಲ್ಲಿ ಭಯ ಹುಟ್ಟಿಸ್ತಾ ಇವೆ. ಮೊದಲು ಈ ಘಟನೆಗೆ ಸಂಬಂಧಿಸಿದಂತೆ ಹರಿದಾಡ್ತಿರುವ ಮಾಹಿತಿಯನ್ನು ನೋಡೋದಾದ್ರೆ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಪರಿಸ್ಥಿತಿ ತೀವ್ರಗೊಂಡಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಹೊರಬಂದ ತಕ್ಷಣ ಮಧ್ಯ ಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ದುಬೈನ ಹೃದಯ ಭಾಗದಲ್ಲಿರುವ 828 ಮೀಟರ್ ಎತ್ತರದ ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ದಾಳಿ ನಡೆದಿದೆಯೇ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಕಟ್ಟಡದ ಮೇಲೆ ಕಪ್ಪು ಹೊಗೆ ಏರುತ್ತಿರುವುದು ಕಾಣಿಸಿಕೊಂಡಿದೆ. ಕೆಲವರು ಇದನ್ನು ಕ್ಷಿಪಣಿ ದಾಳಿ ಎಂದು ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಯಾವುದೇ ದೃಢೀಕರಣ ಇನ್ನೂ ಬಂದಿಲ್ಲ. ದುಬೈನ ಪ್ರತಿಷ್ಠಿತ ಕಟ್ಟಡವು ಸುಮಾರು $1.5 ಬಿಲಿಯನ್ ಮೌಲ್ಯದ್ದು. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ಭೇಟಿ ನೀಡುತ್ತಾರೆ. 124, 125 ಮತ್ತು 148ನೇ ಮಹಡಿಗಳಲ್ಲಿ ವೀಕ್ಷಣಾ ಡೆಕ್ಗಳಿವೆ. ಈ ಕಟ್ಟಡವನ್ನು ನಿರ್ಮಿಸಿದ ಎಮ್ಆರ್ ಪ್ರಾಪರ್ಟೀಸ್ ಕಂಪನಿಯು ಕಟ್ಟಡಕ್ಕೆ ಭಾರಿ ವಿಮೆ ಮಾಡಿಸಿದೆ. ಜೊತೆಗೆ ಕಟ್ಟಡದೊಳಗಿನ ಅಪಾರ್ಟ್ಮೆಂಟ್ಗಳು, ಹೋಟೆಲ್ಗಳು ಮತ್ತು ಕಚೇರಿಗಳಿಗೆ ಪ್ರತ್ಯೇಕ ವಿಮೆ ಇದೆ. ಆದ್ದರಿಂದ ಯಾವುದೇ ಹಾನಿ ಸಂಭವಿಸಿದರೆ ಅದರ ಪರಿಹಾರ ವ್ಯವಸ್ಥೆ ಇದೆ. ಇದೀಗ ವರದಿಗಳ ಪ್ರಕಾರ ಇರಾನ್ ತನ್ನ ಪ್ರತಿ ದಾಳಿಯನ್ನು ಆರಂಭಿಸಿದೆ. ಗಲ್ಫ್ ಪ್ರದೇಶದಲ್ಲಿರುವ ಅಮೆರಿಕದ ಮಿಲಿಟರಿ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೂ ದಾಳಿ ನಡೆದಿದೆಯೇ ಎಂಬ ಅನುಮಾನ ವ್ಯಕ್ತವಾಗಿದೆ. ವಿಡಿಯೋಗಳಲ್ಲಿ ಸ್ಫೋಟದ ಶಬ್ದಗಳು ಕೇಳಿ ಬಂದಿದ್ದು, ಪ್ರಯಾಣಿಕರು ಹೆದರಿ ಓಡುವ ದೃಶ್ಯಗಳು ಹರಿದಾಡ್ತಾ ಇವೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿಸಿಕೊಳ್ಳಲೇಬೇಕು. ಈ ಎಲ್ಲಾ ಮಾಹಿತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರುವ ವಿಡಿಯೋಗಳು ಮತ್ತು ವರದಿಗಳ ಆಧಾರಿತವಾಗಿದೆ. ಅಧಿಕೃತ ದೃಢೀಕರಣ ಇನ್ನೂ ಬಂದಿಲ್ಲ. ನಾವು ನೋಡುತ್ತಿರುವ ದೃಶ್ಯಗಳು ನಿಜವಾಗಿಯೂ ಬುರ್ಜ್ ಖಲೀಫಾ ಮೇಲೆ ದಾಳಿ ನಡೆದಿದೆಯೇ ಅಥವಾ ಬೇರೆ ಸ್ಥಳದ ಘಟನೆಗಳೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಅಗತ್ಯ. ಇಂತಹ ಸಂದರ್ಭಗಳಲ್ಲಿ ತಪ್ಪು ಮಾಹಿತಿ ಹರಡುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ನಾವು ಯಾವಾಗಲೂ ಅಧಿಕೃತ ಮೂಲಗಳಿಂದ ಬಂದ ಮಾಹಿತಿಯನ್ನು ಮಾತ್ರ ನಂಬಬೇಕು. Sí, van.